ಪಂಚಭೂತ ಸ್ಥಳಂ ಪ್ರಕೃತಿ ಸ್ವರೂಪ ಪರಮೇಶ್ವರನನ್ನು ಆರಾಧಿಸುವ ಪಂಚಭೂತ ಅಂಶಗಳ ತತ್ವದೊಂದಿಗೆ ನಿರೂಪಿತವಾದ ಪಂಚಭೂತ ಸ್ಥಳಂ ಅಥವಾ ಪಂಚಭೂತ ಆರಾಧನಾ ದೇವಾಲಯಗಳ ಬಗ್ಗೆ ಕಳೆದ ಸಂಚಿಕೆಯಲ್ಲಿ ತಿಳಿಸಿದ್ದೆವು. ಈಗ ಇನ್ನೂ ಹೆಚ್ಚಿನ ವಿವರಗಳನ್ನು ತಿಳಿಯೋಣ ಬನ್ನಿ. ದ್ರಾವಿಡರು ಶೈವ ಆರಾಧನಾ ಸಂಸ್ಕೃತಿಯ ಮೂಲ ಎಂದು ಹೇಳಲಾಗುತ್ತದೆ. ಹಾಗಾಗಿ ದಕ್ಷಿಣ ಭಾರತದಲ್ಲಿ, ಅದರಲ್ಲಿಯೂ ತಮಿಳುನಾಡು ಮತ್ತು ಆಂಧ್ರಪ್ರದೇಶದಲ್ಲಿ ಈ ಪಂಚಭೂತ ತತ್ವಗಳ ಆಧಾರಿತ ಪಂಚಭೂತ ತತ್ವ ದೇವಾಲಯಗಳನ್ನು ನಿರ್ಮಿಸಲಾಗಿದೆ. ಅವುಗಳು ಯಾವುವೆಂದರೆ, ತಮಿಳುನಾಡಿನ ಕಾಂಚೀಪುರಂನಲ್ಲಿರುವ ಏಕಾಂಬರೇಶ್ವರರ್ ದೇವಾಲಯ, ತಮಿಳುನಾಡಿನ ತಿರುವನೈಕಾವಲ್ನಲ್ಲಿ ಇರುವ ಜಂಬುಕೇಶ್ವರರ್ ದೇವಾಲಯ, ತಮಿಳುನಾಡಿನ ತಿರುವಣ್ಣಾಮಲೈನಲ್ಲಿರುವ ಅರುಣಾಚಲೇಶ್ವರರ್ ದೇವಾಲಯ ಮತ್ತು ಆಂಧ್ರಪ್ರದೇಶದ ಕಾಳಹಸ್ತಿಯಲ್ಲಿರುವ ಶ್ರೀ ಕಾಳಹಸ್ತೇಶ್ವರರ್ ದೇವಾಲಯ. ಏಕಾಂಬರೇಶ್ವರರ್ ದೇವಾಲಯವು ಭೂಮಿ ಅಥವಾ ಪೃಥ್ವಿಯನ್ನು ಪ್ರತಿನಿಧಿಸುತ್ತದೆ. ಹಾಗಾಗಿಯೇ ಏಕಾಂಬರೇಶ್ವರರ್ ದೇವಾಲಯದಲ್ಲಿ ಪೂಜಿಸುವ ಲಿಂಗವನ್ನು ಮರಳಿನಿಂದ ರಚಿಸಲ್ಪಟ್ಟಿದೆ. ಜಂಬುಕೇಶ್ವರರ್ ದೇವಾಲಯವು ನೀರು ಅಥವಾ ಜಲವನ್ನು ಪ್ರತಿನಿಧಿಸುತ್ತದೆ. ಹಾಗಾಗಿಯೇ ಅಪ್ಪುಲಿಂಗ ಎಂದು ಕರೆಯಲ್ಪಡುವ ಈ ಲಿಂಗವು ಭೂಗತ ಮೂಲದಿಂದ ಬರುವ ನೀರಿನ ಹೊಳೆಯಲ್ಲಿ ಮುಳುಗಿರುತ್ತದೆ. ಅರುಣಾಚಲೇಶ್ವರರ ದೇವಾಲಯವು ಅಗ್ನಿಯನ್ನು ಸಂಕೇತಿಸುತ್ತದೆ. ಇಲ್ಲಿ ಶಿವನನ್ನು ಅಗ್ನಿಲಿಂಗದಿಂದ ಸಂಕೇತಿಸಲ್ಪಟ್ಟ ಬೃಹತ್ ಬೆಂಕಿಯ ಸ್ತಂಭವಾಗಿ ಆರಾಧಿಸಲಾಗುತ್ತದೆ. ಶ್ರೀ ಕಾಳಹಸ್ತೇಶ್ವರ ದೇವಾಲಯವು ವಾಯುವನ್ನು ಸಂಕೇತಿಸುತ್ತದೆ. ಹಾಗಾಗಿಯೇ ಇಲ್ಲಿ ಲಿಂಗ ಸ್ವರೂಪಿ ಪರಮೇಶ್ವರನನ್ನು ಗರ್ಭಗುಡಿಯಲ್ಲಿ ಮಿನುಗುವ ದೀಪದ ಗಾಳಿಯ ಚಲನೆಯನ್ನು ಸಂಕೇತಿಸುವುದರ ಮೂಲಕ ಆರಾಧಿಸಲಾಗುತ್ತದೆ. ಚಿದಂಬರಂನಲ್ಲಿರುವ ತಿಲೈ ನಟರಾಜ ದೇವಸ್ಥಾನವು ಅತ್ಯಂತ ವಿಶಿಷ್ಟವಾಗಿ ಪರಮೇಶ್ವರನನ್ನು ನಿರಾಕಾರಿಯಾಗಿ ಆಕಾಶ ಸ್ವರೂಪಿಯಾಗಿ ಸಂಕೇತಿಸುತ್ತದೆ ಮತ್ತು ಚಿದಂಬರ ರಹಸ್ಯಂ ಎಂದು ಹೇಳಲಾಗುವ ಖಾಲಿ ಜಾಗವನ್ನು ಪರಮೇಶ್ವರನೆಂದು ಭಾವಿಸಿ ಆರಾಧಿಸಲಾಗುತ್ತದೆ. ಈ 5 ದೇವಾಲಯಗಳ ವೈಶಿಷ್ಟ್ಯತೆಯನ್ನು ಅರಿಯುವ ಮೊದಲು ಒಂದು ಮಹಾನ್ ವೈಶಿಷ್ಟ್ಯವನ್ನು ಇಲ್ಲಿ ನಾವು ಅರಿಯಲೇಬೇಕಿದೆ. ಅದೇನೆಂದರೆ, ಈ ಎಲ್ಲ ದೇವಸ್ಥಾನಗಳು ಕೂಡ ಒಂದೇ ಕಾಲಮಾನದಲ್ಲಿ ಕಟ್ಟಲ್ಪಟ್ಟಿದ್ದಲ್ಲ, ಒಬ್ಬನೇ ವ್ಯಕ್ತಿಯಿಂದ ಕಟ್ಟಲ್ಪಟ್ಟಿದ್ದಲ್ಲ. ಪ್ರತಿಯೊಂದು ದೇವಾಲಯಕ್ಕೂ ತನ್ನದೇ ಆದಂತಹ ಐತಿಹಾಸಿಕ ಹಿನ್ನೆಲೆ ಇದೆ. ಹಾಗಾದರೆ ಈ ಎಲ್ಲ ದೇವಾಲಯಗಳಲ್ಲಿ ಅತ್ಯಂತ ಅನನ್ಯವಾಗಿ ಮತ್ತು ವೈಶಿಷ್ಟ್ಯಮಯವಾಗಿ ಪಂಚಭೂತ ತತ್ವಗಳಲ್ಲಿ ಭಗವಂತನನ್ನು ಅಥವಾ ಪರಮೇಶ್ವರನನ್ನು ಆರಾಧಿಸುವ ಆಲೋಚನೆಯನ್ನು ನೀಡಿದವರು ಯಾರು? ಈ ದೇವಾಲಯಗಳಲ್ಲಿ ಇಂತಹ ಆಲೋಚನೆಯೊಂದಿಗೆ ಆರಾಧನೆ ಆರಂಭವಾದದ್ದು ಯಾವಾಗ? ಪ್ರತಿ ದೇವಾಲಯಕ್ಕೂ 2000ಕ್ಕೂ ವರ್ಷಗಳಿಗೂ ಹೆಚ್ಚು ಕಾಲದ ಐತಿಹಾಸಿಕ ಹಿನ್ನೆಲೆ ಇದ್ದರೂ ಇದರ ನಿರ್ಮಾಣಕಾರರು ಯಾರು ಎಂಬುದು ಖಚಿತವಾಗಿ ಯಾವುದೇ ಐತಿಹಾಸಿಕ ದಾಖಲೆಗಳಿಂದ ದೊರೆತಿಲ್ಲ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಮತ್ತೊಂದು ಅತ್ಯಂತ ಅನನ್ಯವಾದಂತಹ ವೈಶಿಷ್ಟ್ಯವನ್ನು ನಾವು ಗಮನಿಸುವುದಾದರೆ, ಈ 5 ದೇವಾಲಯಗಳು ಭೌಗೋಳಿಕವಾಗಿ 78 ಡಿಗ್ರಿ ಈಸ್ಟ್, 79 ಡಿಗ್ರಿ ಈಸ್ಟ್ ರೇಖಾಂಶಗಳು ಮತ್ತು 10 ಡಿಗ್ರಿ ನಾರ್ತ್, 14 ಡಿಗ್ರಿ ನಾರ್ತ್ ಅಕ್ಷಾಂಶಗಳ ನಡುವೆ ಜೋಡಿಸಲ್ಪಟ್ಟಿವೆ. ಇದನ್ನು ಇಷ್ಟು ಸರಳವಾಗಿ ಹೇಳಿದರೆ ಸಾಮಾನ್ಯರಿಗೆ ಅರ್ಥವಾಗುವುದಿಲ್ಲ. ಭಾರತೀಯ ಖಗೋಳಶಾಸ್ತ್ರಜ್ಞರು, ಅನ್ವೇಷಕರು ಮತ್ತು ಋಷಿಮುನಿಗಳು ಎಂತಹ ಅಂತಃದೃಷ್ಟಿಯಿಂದ ಮತ್ತು ಅಪಾರವಾದ ಜ್ಞಾನ ವಿಜ್ಞಾನದಿಂದ ಭೂಮಿಯ ಅಕ್ಷಾಂಶ ರೇಖಾಂಶಗಳ ಬಗ್ಗೆ ಪರಿಣತಿ ಪಡೆದಿದ್ದರು ಎಂಬುದನ್ನು ಇಲ್ಲಿ ವಿವರಿಸಬೇಕು. ಸಾವಿರಾರು ವರ್ಷಗಳ ಹಿಂದೆ ಈ ಅಕ್ಷಾಂಶ ರೇಖಾಂಶಗಳ ಬಗ್ಗೆ ಗ್ರೀಕರಲ್ಲಿ ಮಾತ್ರ ಕಿರಿದಾಗಿ ಚಿಂತನೆಗಳು ನಡೆದಿದ್ದವು ಅಷ್ಟೇ. 2ನೇ ಶತಮಾನದಲ್ಲಿ ಟಾಲೆಮಿ ಎಂಬ ಗ್ರೀಕ್ ಚಿಂತಕ ಸಾವಿರಾರು ನಕ್ಷೆಗಳನ್ನು ಅಳತೆ ಇಟ್ಟುಕೊಂಡು ಭೂಭಾಗವನ್ನು ಅಕ್ಷಾಂಶ ರೇಖಾಂಶಗಳಾಗಿ ವಿಭಜಿಸಿ ಅಂತರವನ್ನು ಅಳೆಯಲು ಯೋಚಿಸಿದ್ದ. ಆದರೆ ಅವನ ಪ್ರಕಾರ ಈ ಅಕ್ಷಾಂಶ ರೇಖಾಂಶಗಳೆಲ್ಲವೂ ಆಯತಾಕಾರದ ಅಳತೆಯಲ್ಲಿದ್ದವು, ಅಂದರೆ ರೆಕ್ಟ್ಯಾಂಗ್ಯುಲರ್ ಗ್ರಿಡ್ ಮಾದರಿಯಲ್ಲಿದ್ದವು. ಹಾಗಾಗಿಯೇ ಅವರು ಭೂಮಿಯನ್ನು ಅಳೆಯುವಿಕೆಯ ರೀತಿಯೇ ತಪ್ಪಾಗಿತ್ತು, ಅಂದರೆ ಅವರ ಪ್ರಕಾರ ಭೂಮಿ ಚಪ್ಪಟೆಯಾಗಿತ್ತು. ಆದರೆ ಭಾರತದಲ್ಲಿ ಹಾಗಿರಲಿಲ್ಲ. ನಮ್ಮ ಋಷಿಮುನಿಗಳು ಜ್ಞಾನಿಗಳು ಮಾತ್ರವಲ್ಲ, ವಿಜ್ಞಾನಿಗಳೂ ಆಗಿದ್ದರು. ಅವರು ಭೂಮಿಯನ್ನು ಗುಂಡಗಿದೆ ಎಂದೇ ಪ್ರತಿಪಾದಿಸಿದ್ದರು. ಹಾಗಾಗಿಯೇ ಚಂದ್ರಗ್ರಹಣ, ಸೂರ್ಯಗ್ರಹಣ ಇತ್ಯಾದಿಗಳೆಲ್ಲವೂ ಕೂಡ ಖಚಿತವಾಗಿ ಅವರ ಅಳತೆಗೆ ಸಿಗುತ್ತಿತ್ತು. ಆ ಮೂಲಕವೇ ಭೂಮಿ ಗುಂಡಗಿದೆ ಎಂದು ಪ್ರತಿಪಾದಿಸಲಾಗುತ್ತಿತ್ತು.
ಪಾಶ್ಚಾತ್ಯ ಜಗತ್ತು ಭೂಮಿ ಚಪ್ಪಟೆಯಾಗಿದೆ, ಸೂರ್ಯ ಭೂಮಿಯ ಸುತ್ತ ಸುತ್ತುತ್ತಾನೆ ಎಂದು ನಂಬುತ್ತಾ ಅದನ್ನು ವಿರೋಧಿಸಿದರೆ ಧರ್ಮ ವಿರೋಧಿ ಎಂದು ಮರಣದಂಡನೆ ನೀಡುವಂತಹ ಜ್ಞಾನವನ್ನು ಹೊಂದಿದ್ದಾಗ ನಮ್ಮ ಭಾರತೀಯ ಖಗೋಳಶಾಸ್ತ್ರಜ್ಞರು ಅವರೆಲ್ಲರಿಗಿಂತಲೂ ಶತಮಾನಗಳಷ್ಟು ಮುಂದಿದ್ದರು ಎಂಬುದಕ್ಕೆ 3ನೇ ಶತಮಾನಕ್ಕೆ ಆಗಲೇ ಅಪಾರವಾಗಿ ಪ್ರಚಲಿತದಲ್ಲಿದ್ದ ಸೂರ್ಯ ಸಿದ್ಧಾಂತ ಗ್ರಂಥವೇ ಸಾಕ್ಷಿ. ಹೀಗೆ ಭಾರತೀಯ ಖಗೋಳಶಾಸ್ತ್ರಜ್ಞರ ತರ್ಕ ಮತ್ತು ಲೆಕ್ಕಾಚಾರದ ಪ್ರಕಾರ ಪಂಚಭೂತ ತತ್ವಾಧಾರಿತ ಪರಮೇಶ್ವರನ ಆರಾಧನಾ ಸ್ಥಳಗಳನ್ನು ನಿರ್ದಿಷ್ಟವಾದ ಅಕ್ಷಾಂಶ ಮತ್ತು ರೇಖಾಂಶದ ನಡುವೆ ವಿವಿಧ ಕಾಲಮಾನಗಳಲ್ಲಿ ನಿರ್ಮಿಸಿ ಆರಾಧಿಸಲು ಸಾಧ್ಯವಾಗಿದೆ. ಸಹಸ್ರ ವರ್ಷಗಳ ಹಿಂದೆ ಆಧುನಿಕ ತಂತ್ರಜ್ಞಾನದ ನೆರವಿಲ್ಲದೆಯೇ ನಿರೂಪಿಸಲ್ಪಟ್ಟ ಈ ಆರಾಧನಾ ಸ್ಥಳಗಳ ನಿಖರತೆಗೆ ಕಾರಣಕರ್ತರು ಯಾರು ಎಂಬುದಕ್ಕೆ ಇತಿಹಾಸದಲ್ಲಿ ದಾಖಲೆಗಳು ಇಲ್ಲದಿರುವುದು ಅತ್ಯಂತ ವಿಷಾದಕರ. ಒಟ್ಟಾರೆಯಾಗಿ ಹೇಳುವುದಾದರೆ ಶತಶತಮಾನಗಳ ಅಂತರದಲ್ಲಿ ಈ 5 ದೇವಾಲಯಗಳನ್ನು ನಿರ್ಮಿಸಲಾಗಿದೆ. ಆದರೆ ಎಲ್ಲ ದೇವಾಲಯಗಳ ಜೋಡಣೆಯು ಬಹುತೇಕ ನೇರವಾದ ರೇಖೆಯಲ್ಲಿರುವುದು, ಅಂದರೆ ಅಕ್ಷಾಂಶ ಮತ್ತು ರೇಖಾಂಶಗಳ ಕರಾರುವಾಕ್ ಜೋಡಣೆಯಲ್ಲಿರುವುದು ಇಂದಿಗೂ ಕೂಡ ಆಧುನಿಕ ತಂತ್ರಜ್ಞಾನವನ್ನು ಹೊಂದಿರುವ ವಿಜ್ಞಾನಿಗಳಿಗೆ ಕೌತುಕವೆನಿಸಿದೆ. ನಮ್ಮ ಪ್ರಾಚೀನ ಭಾರತೀಯ ವಾಸ್ತುಶಿಲ್ಪಿಗಳಿಗೆ ಇದ್ದಂತಹ ಭೌಗೋಳಿಕ ಜ್ಞಾನ, ಗ್ರಹ ನಕ್ಷತ್ರಗಳ ಚಲನೆ ಮತ್ತು ಸಮಯವನ್ನು ಖಚಿತವಾಗಿ ತಿಳಿಸಲ್ಪಡುವ ಖಗೋಳಶಾಸ್ತ್ರ ಹಾಗೂ ಅತ್ಯಂತ ಪವಿತ್ರ ಎನಿಸುವ ರೇಖಾಗಣಿತದ ಬಗ್ಗೆ ಅವರಿಗಿದ್ದ ಅಪಾರವಾದ ತಿಳುವಳಿಕೆಯ ಕುರಿತು ನಾವು ಹೆಮ್ಮೆ ಪಡಲೇಬೇಕು. ಆಧುನಿಕ ವೈಜ್ಞಾನಿಕ ಚಿಂತಕರು ನಮ್ಮ ಸನಾತನ ಧರ್ಮದ ಖಗೋಳಶಾಸ್ತ್ರಜ್ಞರಿಗೆ ಇದ್ದಂತಹ ಈ ಜ್ಞಾನವನ್ನು ಆಧ್ಯಾತ್ಮಿಕವಾಗಿ ಪಡೆದುಕೊಂಡ ತಿಳುವಳಿಕೆ ಎಂದೇ ಪರಿಗಣಿಸಿದ್ದಾರೆ. ಮತ್ತು ಕೆಲವರು ವಿಶ್ವವಿಜ್ಞಾನದ ತತ್ವಗಳಿಂದ ಪ್ರೇರಿತರಾಗಿ ಆ ತತ್ವಗಳ ಮಾರ್ಗದರ್ಶನದಲ್ಲಿ ಮತ್ತಷ್ಟು ಚಿಂತನ ಮಂಥನಗಳನ್ನು ನಡೆಸಿ ರೂಪಿಸಬಹುದು ಎಂದು ಅಭಿಪ್ರಾಯಪಡುತ್ತಾರೆ. ಒಟ್ಟಾರೆಯಾಗಿ ಈ ದೇವಾಲಯಗಳ ಜೋಡಣೆಯು ನಮ್ಮ ಭಾರತೀಯರ ಶಾಸ್ತ್ರಜ್ಞಾನ ವಿಜ್ಞಾನಗಳಿಗೆ ಸಾಣೆ ಹಿಡಿದ ಭೌಗೋಳಿಕ ಇಂಜಿನಿಯರಿಂಗ್ ಮತ್ತು ಖಗೋಳದ ಪವಾಡ ಎಂದೇ ಪರಿಗಣಿಸಲಾಗಿದೆ. ಹೌದು, ಭಾರತೀಯರು ಇಂದು ಆಧುನಿಕ ವಿಜ್ಞಾನ ಎಂದು ಕರೆಸಿಕೊಳ್ಳುವ ಈ ಮಹಾಜ್ಞಾನವನ್ನು ಪ್ರಕೃತಿಯ ಆರಾಧನೆಯಿಂದಲೇ ಪಡೆದಿದ್ದಾರೆ. ಪ್ರಕೃತಿಯನ್ನು ಪರಮೇಶ್ವರನಲ್ಲಿ ಕಂಡು ಪರಮೇಶ್ವರನಿಗೆ ನಾನಾ ರೀತಿಯ ಆಕಾರಗಳನ್ನು ಕೊಟ್ಟು ಆತನನ್ನು ಪೂಜಿಸಿ ಗೌರವಿಸುವ ಮೂಲಕ ಋಣಸಂದಾಯ ಮಾಡಿದ್ದಾರೆ. ಹಾಗಾದರೆ ನಮ್ಮ ಖಗೋಳಶಾಸ್ತ್ರಜ್ಞರು, ಋಷಿಮುನಿಗಳು ತಾವು ಕಂಡುಕೊಂಡ ಈ ಸತ್ಯವನ್ನು ಲೋಕದ ಎಲ್ಲ ಜನರಿಗೂ ಅರ್ಥವಾಗುವಂತಹ ರೀತಿಯಲ್ಲಿ ವಿವರಿಸಬಹುದಿತ್ತಲ್ಲ ಎಂಬ ಪ್ರಶ್ನೆ ಸಾಮಾನ್ಯ ಜನರಲ್ಲಿ ಹುಟ್ಟುವುದು ಸಹಜ. ಇದಕ್ಕೆ ಸರಳವಾದ ಉದಾಹರಣೆ ಕೊಡುವುದಾದರೆ, ಇಂದು ನಾವೆಲ್ಲರೂ ಬಳಸುತ್ತಿರುವ ಮೊಬೈಲನ್ನೇ ಉದಾಹರಣೆಯಾಗಿ ತೆಗೆದುಕೊಳ್ಳೋಣ. ಈ ಮೊಬೈಲನ್ನು ಬಳಸುವುದು ಹೇಗೆ, ಇದರಿಂದ ಆಗುವ ಪರಿಣಾಮಗಳು ಮತ್ತು ಪ್ರಯೋಜನಗಳು ಏನು ಎಂಬುದನ್ನು ಸಾಮಾನ್ಯ ಜನರಿಗೆ ಅರ್ಥವಾಗುವಂತಹ ರೀತಿಯಲ್ಲಿ ರೂಪಿಸುವುದು ಒಂದು ವಿಭಾಗ. ಹಾಗೆಯೇ ಅದರ ಒಳಗಿನ ತಂತ್ರಜ್ಞಾನ, ಹಾರ್ಡ್ವೇರ್ ಇತ್ಯಾದಿಗಳು ವಿಶಿಷ್ಟ ಜ್ಞಾನಕ್ಕೆ ಸೇರುತ್ತದೆ. ಜನಸಾಮಾನ್ಯರಿಗೆ ಮೊಬೈಲ್ ಒಳಗಿನ ಸೆಮಿಕಂಡಕ್ಟರ್ ತಂತ್ರಜ್ಞಾನ ಸಂಪೂರ್ಣವಾಗಿ ತಿಳಿಯುವ ಅವಶ್ಯಕತೆ ಇಲ್ಲ. ಅದರ ಬಳಕೆ ಗೊತ್ತಿದ್ದರೆ ಸಾಕಲ್ಲವೇ? ಹಾಗೆಯೇ ನಮ್ಮ ಪುರಾತನ ಋಷಿಮುನಿಗಳು ತಾವು ಕಂಡುಕೊಂಡ ಸತ್ಯವೆಲ್ಲವನ್ನು ತಮ್ಮಂತೆ ಆಳವಾಗಿ ಸಂಶೋಧನಾತ್ಮಕವಾಗಿ ಗ್ರಹಿಸಿಕೊಳ್ಳುವವರಿಗೆ ಅನುಕೂಲವಾಗುವಂತೆ ಶ್ಲೋಕಗಳ ರೂಪದಲ್ಲಿ ಬರೆದಿಟ್ಟಿದ್ದಾರೆ. ಅದರ ಉಪಯೋಗ ಪ್ರಯೋಜನಗಳನ್ನು ಅತ್ಯಂತ ಸರಳವಾಗಿ ದೇವಾಲಯಗಳಿಗೆ ಭೇಟಿ ಕೊಡುವ ಮೂಲಕ, ಆಚರಣೆಗಳ ಮೂಲಕ, ನಂಬಿಕೆಗಳನ್ನು ಹೊಂದುವ ಮೂಲಕ ಸರಳೀಕರಣಗೊಳಿಸಿದ್ದಾರೆ. ಮುಂದಿನ ಹಂತಗಳಲ್ಲಿ ಈ ಆಚರಣೆ ಸಂಪ್ರದಾಯಗಳು ಧಾರ್ಮಿಕವಾಗಿ ಜನರನ್ನು ಒಗ್ಗೂಡಿಸಿಕೊಳ್ಳುವ, ಒಗ್ಗಟ್ಟಿನಿಂದಲೇ ಆಕ್ರಮಣ ಇತ್ಯಾದಿಗಳನ್ನು ತಡೆಯುವ ವ್ಯವಸ್ಥಿತ ಸಮಾಜದ ಕಲ್ಪನೆಗೆ ಹತ್ತಿರವಾಗುತ್ತಾ ಸಾಗಿದೆ. ಹೀಗಾಗಿ ನಮ್ಮ ಭಾರತೀಯರಲ್ಲಿ ಆಧ್ಯಾತ್ಮ ಧರ್ಮ, ಜ್ಞಾನ ವಿಜ್ಞಾನ ಎಲ್ಲವೂ ಸಮ್ಮಿಳಿತವಾಗಿ ಜನಸಾಮಾನ್ಯರಿಗೂ ಕೂಡ ಸರಳ ಬಳಕೆಯಲ್ಲಿ, ಸರಳ ಚಿಂತನೆಗಳಲ್ಲಿ ತಲುಪುವಂತೆ ವ್ಯವಸ್ಥೆ ಮಾಡಲಾಗಿದೆ. ಇಷ್ಟೆಲ್ಲ ತಿಳಿದ ಬಳಿಕ ಈಗ ನಾವು ಈ ಪಂಚಭೂತ ತತ್ವಗಳನ್ನು ಆಧರಿಸಿದ ಈ ದೇವಾಲಯಗಳ ಕುರಿತು ಇರುವಂತಹ ವೈಶಿಷ್ಟ್ಯಗಳು, ಆ ಸ್ಥಳದ ಮಹಿಮೆಗಳು, ಪೌರಾಣಿಕ ಹಿನ್ನೆಲೆಗಳು, ಕಥೆಗಳು, ಪವಾಡಗಳು, ಆಚರಣೆ, ನಂಬಿಕೆ ಇತ್ಯಾದಿಗಳೆಲ್ಲವನ್ನು ವಿವರವಾಗಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ. ಮತ್ತೆ ಭೇಟಿಯಾಗೋಣ.